ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀನಾಸಂ ಸತೀಶ್ ಅವರ ಮಾತಿಗೆ ನಿರ್ಮಾಪಕರು ಕಿಡಿಕಾರಿದ್ದಾರೆ. ವಿವಾದಕ್ಕೆ ತುತ್ತಾಯ್ತಾ ನಟ ಸತೀಶ್ ಅವರ ಹೇಳಿಕೆ. ಹೀರೋ ವರ್ಸಸ್ ನಿರ್ಮಾಪಕರ ವಾರ್ ಶುರುವಾಯ್ತಾ ಸ್ಯಾಂಡಲ್ವುಡ್ ನಲ್ಲಿ. ನೀನಾಸಂ ಸತೀಶ್ ಮಾತಿಗೆ ನಿರ್ಮಾಪಕರು ಕಿಡಿಕಾರ್ತಾ ಇದ್ದಾರೆ. ವಿವಾದಕ್ಕೆ ತುತ್ತಾಯ್ತಾ ನಟ ಸತೀಶ್ ಅವರ ಹೇಳಿಕೆ. ಕನ್ನಡ ಚಿತ್ರ ನಿರ್ಮಾಪಕರ ಸಂಘದಲ್ಲಿ ಸುದ್ದಿಗೋಷ್ಠಿಯನ್ನ ಕರೆಯಲಾಗಿದೆ. ಅಯೋಗ್ಯ 2 ಪ್ರೆಸ್ ಮೀಟ್ ನಲ್ಲಿ ಸತೀಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಯೋಗ್ಯ ಒಂದು ಸೂಪರ್ ಹಿಟ್ ಸಿನಿಮಾ, ಅದರ ಮುಂದುವರಿದಂತಹ ಭಾಗ ಅಯೋಗ್ಯ 2. ಈ ಅಯೋಗ್ಯ 2 ಚಿತ್ರದ ನಾಯಕ ನಟ ಸತೀಶ್ ನೀನಾಸಂ ಅವರು ಕ್ಷಮೆಯನ್ನ ಕೇಳಿದ್ದಾರೆ ಈಗಾಗಲೇ. ಆದ್ರೆ ನೋಡಿ, ಅಯೋಗ್ಯ 2 ಸಾಂಗ್ ರಿಲೀಸ್ ಈವೆಂಟ್ ಇತ್ತು. ಈ ಸಮಯದಲ್ಲಿ ಸತೀಶ್ ನೀನಾಸಂ ಒಂದು ರೀತಿ ಕಾರವಾಗಿಯೇ ಮಾತನಾಡಿದ್ರು. ಸಿನಿಮಾ ರಂಗ ಮುಳುಗ್ತಾ ಇದೆ ಅಂದವರಿಗೆ ಮಾತಿನಲ್ಲಿಯೇ ಒಂದು ಚಾಟಿ ಏಟನ್ನ ಕೂಡ ಕೊಟ್ಟಿದ್ರು. ಈ ವರ್ಷದ ಸೆಕೆಂಡ್ ಹಾಫ್ ಚೆನ್ನಾಗಿರುತ್ತೆ. ಅಯೋಗ್ಯ 2 ಚಿತ್ರ ಇದೆ, ಕರಾವಳಿ ಸಿನಿಮಾ ಇದೆ, ಅಷ್ಟೇ ಯಾಕೆ ಡಾಲಿ ಅವರ ಮದರ್ ಪ್ರಾಮಿಸ್ ಕೂಡ ಇದೆ. ಈ ಎಲ್ಲ ಸಿನಿಮಾಗಳು ಬಂದ ಮೇಲೆ ನೀವೇ ಭೇಷ್ ಅಂತೀರಾ ಅಂತ ಕೂಡ ಹೇಳಿದ್ರು. ನೋಡಿ, ಇದೆಲ್ಲವೂ ಕೂಡ ಅಯೋಗ್ಯ 2 ಸಿನಿಮಾದ ಪ್ರೆಸ್ ಮೀಟ್ ನಲ್ಲಿ ನಡೆದಂತಹ ವಿಚಾರಗಳು. ಇದೀಗ ಮೀಡಿಯಾ ಮುಂದೆ ಬಂದು ಕೆಲವರು ಕೂರ್ತಾರೆ, ನನ್ನ ಸಿನಿಮಾ ಸೋಲ್ತು ಅಂತಾರೆ. ಮೊದಲೇ ಗೊತ್ತಿದ್ರೆ ಯಾಕೆ ಸಿನಿಮಾ ಮಾಡಬೇಕು? ಗೆದ್ದವ್ರು ಗೆದ್ದಿದ್ದೀನಿ ಅಂತ ಹೇಳ್ಬೇಕಲ್ವಾ? ಶಿಕ್ಷಣ ತಗೊಂಡು ಸಿನಿಮಾ ರಂಗಕ್ಕೆ ಬನ್ನಿ, ಗೆದ್ದವರು ಗೆದ್ದಿದ್ದೀನಿ ಅಂತ ಹೇಳ್ಬೇಕಲ್ವಾ? ಶಿಕ್ಷಣ ತಗೊಂಡು ಸಿನಿಮಾ ರಂಗಕ್ಕೆ ಬನ್ನಿ. ನಿರ್ಮಾಪಕರಿಗೆ ನಟ ಸತೀಶ್ ಮಾತಿನ ಚಾಟಿಯನ್ನ ಬೀಸಿದ್ರು. ಸತೀಶ್ ಅವರ ಹೇಳಿಕೆಗೆ ನಿರ್ಮಾಪಕರ ಸಂಘ ಕಿಡಿಕಾರ್ತಾ ಇರುವಂಥದ್ದು. ನೋಡಿ, ನೀನಾಸಂ ಸತೀಶ್ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ ಆ ಪ್ರೆಸ್ ಮೀಟ್ ನಲ್ಲಿ. ಕನ್ನಡ ಚಿತ್ರರಂಗದಿಂದ ಜನರಿಗೆ ಮನರಂಜನೆಯನ್ನ ಕೊಟ್ಟಿದ್ದೇವೆ. ಅಣ್ಣವರಂತಹ ಮಹಾನ್ ಕಲಾವಿದರು ಈ ಚಿತ್ರರಂಗದಲ್ಲಿ ಅವರು ಕೂಡ ಇದ್ರಲ್ವಾ? ಒಂದು ಸಿನಿಮಾ ಮಾಡಿ ಅಷ್ಟು ಹೋಯ್ತು ಇಷ್ಟು ಹೋಯ್ತು ಅಂತ ಮಾಧ್ಯಮಗಳ ಮುಂದೆ ಹೇಳಿದ್ರೆ ಹೇಗೆ? ಈ ರೀತಿ ಹೇಳಿದ್ರೆ ಸಿನಿಮಾ ಮಾಡ್ತಿರೋರ ಕತೆ ಆದ್ರೂ ಏನು? ನಿಮಗೆ ನಂಬಿಕೆ ಇಲ್ಲದೆ ಇದ್ರೆ ಸಿನಿಮಾ ಯಾಕೆ ಮಾಡ್ತೀರಾ ಎನ್ನುವಂತಹ ಪ್ರಶ್ನೆಯನ್ನ ಕೇಳಿದ್ರು ಆ ಒಂದು ಪ್ರೆಸ್ ಮೀಟ್ ನಲ್ಲಿ. ಇದೀಗ ನಿರ್ಮಾಪಕರಿಗೆ ಕ್ಷಮೆ ಕೇಳಿದ್ದಾರೆ ನೀನಾಸಂ ಸತೀಶ್. ಯಾರನ್ನೂ ನೋಯಿಸುವಂತಹ ಉದ್ದೇಶ ನಮಗಿಲ್ಲ, ಅಂತಹ ವ್ಯಕ್ತಿತ್ವ ಕೂಡ ನನ್ನದಲ್ಲ, ನಾನು ದೊಡ್ಡವನೂ ಕೂಡ ಅಲ್ಲ. ಸಿನಿಮಾ ಶಿಕ್ಷಣ ಎಲ್ಲರಿಗೂ ಕೂಡ ಬೇಕು ಅಂತ ನಟ ಸತೀಶ್ ಅವರು ಇಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ವಿಡಿಯೋ ಮೂಲಕ. ನಿರ್ಮಾಪಕರು ಅದನ್ನ ನೋಡ್ಕೊಂಡು ಬರಲಿ ಅಂದೆ ಅಷ್ಟೇ. ವಿಡಿಯೋ ಮೂಲಕ ನಟ ಸತೀಶ್ ಕ್ಷಮೆಯಾಚನೆಯನ್ನ ಕೂಡ ಮಾಡಿದ್ದಾರೆ. ನೋಡಿ, ಸಿನಿಮಾ ಅಂದ್ರೆ ದುಡ್ಡು ಹಾಕೋದಲ್ಲ. ನಿಜಕ್ಕೂ ಕೂಡ ಸಿನಿಮಾ ಅಂದ್ರೆ ಕೇವಲ ದುಡ್ಡು ಹಾಕೋದಲ್ಲ, ಸಿನಿಮಾದ ಮೇಕಿಂಗ್ ಗೊತ್ತಿರಬೇಕು. ಇದು ಗೊತ್ತಿದ್ರೆ ಮಾತ್ರ ಸಿನಿಮಾ ಮಾಡಿ ಎನ್ನುವಂತಹ ಮಾತುಗಳನ್ನು ಆಡಿದ್ರು ಪ್ರೆಸ್ ಮೀಟ್ ನಲ್ಲಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಮಾಪಕರ ಸಂಘ ಕಿಡಿಕಾರ್ತಾ ಇತ್ತು. ಅದಾದ ನಂತರ ಒಂದು ವಿಡಿಯೋ ಮೂಲಕ ಅವರು ಸ್ಪಷ್ಟನೆಯನ್ನ ಕೂಡ ಕೊಟ್ಟಿರುವಂಥದ್ದು. ನೋಡಿ, ಏನ್ ಕ್ಷಮೆ ಕೇಳಿದ್ದಾರೆ ಸತೀಶ್ ನೀನಾಸಂ ಅವರು. ಜೂನ್ 21ನೇ ತಾರೀಕು ಆಕ್ರೋಶದಿಂದಲೇ ಅಯೋಗ್ಯ 2 ಚಿತ್ರದ ಸಾಂಗ್ ರಿಲೀಸ್ ಈವೆಂಟ್ ಮೇಲೆ ಹೇಳಿದಂತೆ ಮಾತನಾಡಿದ್ರು. ಆದರೆ ಜೂನ್ 22ನೇ ತಾರೀಕು ಅಂದರೆ ಇವತ್ತು ನಿರ್ಮಾಪಕರಿಗೆ ಕ್ಷಮೆಯನ್ನ ಕೇಳಿದ್ದಾರೆ. ನೋಡಿ, ನಾನು ಸಿನಿಮಾ ಬಗ್ಗೆ ಸ್ಟಡಿ ಮಾಡಿ ಅಂತ ಹೇಳಿದ್ದೇನೆ ಅಷ್ಟೇ. ಇದ್ರ ಬಗ್ಗೆ ಶಿಕ್ಷಣ ಇರಲಿ, ಅಂದರೆ ಎಜುಕೇಟೆಡ್ ಆಗಿರಲಿ. ಸಿನಿಮಾ ಅಂದರೆ ಏನು, ಸಿನಿಮಾ ಒಳಗೆ ಏನೇನೆಲ್ಲ ಇರುತ್ತೆ, ಇದನ್ನೆಲ್ಲ ಕೂಡ ಸ್ಟಡಿ ಮಾಡ್ಕೊಂಡು ಬಂದರೆ ಚೆನ್ನಾಗಿರುತ್ತೆ. ಸಿನಿಮಾ ಕುರಿತೇ ಆಗಿದೆ ಹೊರತು ಬೇರೇನೂ ಅಲ್ಲ. ನಾನು ಸಿನಿಮಾ ನಿರ್ಮಾಪಕನಾಗಿ ಸೋತು ಸಾಕಷ್ಟು ಕೂಡ ಕಲ್ತ್ಕೊಂಡಿದ್ದೇನೆ, ಸಾಕಷ್ಟು ವಿಚಾರಗಳನ್ನು. ಆದರೆ ಹೊಸಬರು ಎಲ್ಲ ವಿಭಾಗವನ್ನು ತಿಳಿದುಕೊಳ್ಬೇಕು ಅಂತಲೇ ಹೇಳಿದ್ದೇನೆ ಎನ್ನುವಂತಹ ಮಾತುಗಳನ್ನು ಆಡಿರುವಂಥದ್ದು ವಿಡಿಯೋ ಮೂಲಕ. ಕೊನೆಗೂ ಕೂಡ ನಿರ್ಮಾಪಕರಿಗೆ ಕ್ಷಮೆ ಕೇಳಿದ್ದಾರೆ ನೀನಾಸಂ ಸತೀಶ್. ಯಾರನ್ನೂ ನೋಯಿಸುವಂತಹ ಉದ್ದೇಶ ನನಗಿಲ್ಲ, ಅಂತಹ ವ್ಯಕ್ತಿತ್ವ ಕೂಡ ನನ್ನದಲ್ಲ, ನಾನು ದೊಡ್ಡವರೂ ಕೂಡ ಅಲ್ಲ. ಸಿನಿಮಾ ಶಿಕ್ಷಣ ಎಲ್ಲರಿಗೂ ಬೇಕು ಅಂತ ನಟ ಸತೀಶ್ ಅವರು ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ನಿರ್ಮಾಪಕರು ಅದನ್ನು ನೋಡ್ಕೊಂಡು ಬರಲಿ ಅಂದೆ ಅಷ್ಟೇ. ವಿಡಿಯೋ ಮೂಲಕ ನಟ ಸತೀಶ್ ಕ್ಷಮೆ ಯಾಚಿಸಿದ್ದಾರೆ ನಿರ್ಮಾಪಕರ ಸಂಘಕ್ಕೆ. ಇಡೀ ನಿರ್ಮಾಪಕರಿಗೆ ಶಿಕ್ಷಣ ಬೇಕು, ಅದು ಸಿನಿಮಾ ಬಗ್ಗೆ ಎನ್ನುವಂತಹ ಮಾತುಗಳನ್ನಷ್ಟೇ ನಾನು ಹೇಳಿರುವಂಥದ್ದು. ಅಂದರೆ ವಿಡಿಯೋ ಮೂಲಕ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ವಿಡಿಯೋ ಮೂಲಕ ಏನು ಹೇಳಿದ್ದಾರೆ ನಿರ್ಮಾಪಕರಿಗೆ ನೋಡ್ಕೊಂಡು ಬರೋಣ. ನನ್ನ ದೃಷ್ಟಿಯಿಂದ ಮಾತುಗಳನ್ನೆಲ್ಲ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನೀನಾಸಂ ಸತೀಶ್. ನಿನ್ನೆ ನಡೆದಂಥ ಅಯೋಗ್ಯ 2 ಪ್ರೆಸ್ ಮೀಟಲ್ಲಿ ನಾನು ಕೆಲವೊಂದು ಮಾತುಗಳನ್ನಾಡಿದೆ. ಅದರಿಂದ ತುಂಬ ಜನ ನಿರ್ಮಾಪಕರುಗಳಿಗೆ ಕೆಲವರಿಗೆ ನೋವಾಗಿದೆ ಅಂತ ಗೊತ್ತಾಯಿತು. ನಾನು ಬಳಸಿದ ಪದಗಳು, ನಾನು ಬಳಸಿದ್ದೇನೆಂದರೆ ಎಜುಕೇಷನ್ ಅಂತ ಬಳಸಿದೆ. ಎಜುಕೇಷನ್ ಅಂದರೆ ನಾನು ಹೇಳಿದ್ದು ನಾವು ಸ್ಕೂಲ್ಗೆ ಹೋಗಿ ಓದಿದ್ದಲ್ಲ. ನಾನು ಹೇಳಿದ್ದೇನೆಂದರೆ ಎಜುಕೇಷನ್, ಸಿನಿಮಾ ಮೇಲೆ ನಮಗೆಲ್ಲ ಎಜುಕೇಷನ್ ಇರಲಿ ಅಂತ. ಯಾಕೆಂದ್ರೆ ನಾನು ನಿರ್ಮಾಪಕ ಆಗಿ ಸೋತಾಗ ಅದನ್ನು ಕಲ್ತ್ಕೊಳ್ಳೋಕ್ಕೆ ನಾನೇ ತುಂಬ ಟೈಮ್ ತೊಗೊಂಡೆ.
ಹೊಸದಾಗಿ ಬರೋರಿಗೆ ಏನಾಗುತ್ತೆ, ಯಾವ ಡಿಪಾರ್ಟ್ಮೆಂಟ್ ಏನು ರೇಟು, ಯಾವ ಡಿಪಾರ್ಟ್ಮೆಂಟಲ್ಲಿ ಎಷ್ಟು ದುಡ್ಡು ಹೋಗ್ತಾ ಇದೆ, ಅಥವಾ ಯಾವ ಡಿಪಾರ್ಟ್ಮೆಂಟಲ್ಲಿ ಇನ್ವಾಲ್ವ್ ಆಗಬೇಕು. ನಾವು ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಇನ್ವಾಲ್ವ್ ಆಗಿದ್ದಾಗ ಪ್ರತಿಯೊಂದು ಅವರಿಗೆ ಗೊತ್ತಾಗುತ್ತೆ ಅನ್ನೋ ದೃಷ್ಟಿಯಿಂದ, ಅದಿದ್ದರೆ ಒಳ್ಳೆಯದು ಅನ್ನೋ ದೃಷ್ಟಿಯಿಂದ ನಾನು ಆ ಎಜುಕೇಷನ್ ಅನ್ನೋ ಪದನ ಬಳಸ್ದೆ. ಅದು ಬಿಟ್ಟು ನಾನು ಎಜುಕೇಷನ್ ಅಂದರೆ ಆ ಥರ ಅರ್ಥದಲ್ಲಿ ಬಳಸಿಲ್ಲ. ಹಾಗೆ ಯಾರ್ಯಾರಿಗೆ ನನ್ನಿಂದ ನೋವಾಗಿದೆಯೋ ಕ್ಷಮೆ ಕೇಳ್ತೀನಿ. ಯಾಕೆಂದರೆ ಯಾರಿಗೂ ನೋಯಿಸಿ ಖುಷಿ ಪಡುವಂಥ ವ್ಯಕ್ತಿತ್ವ ನಂದಲ್ಲ, ಆ್ಯಂಡ್ ಅಷ್ಟು ದೊಡ್ಡವನು ನಾನಲ್ಲ. ಇನ್ನು ನಮ್ಮದು ಸಾಕಷ್ಟು ಸಿನಿಮಾಗಳನ್ನ ಮಾಡಬೇಕು, ಸಾಕಷ್ಟು ಕಲಿಬೇಕು. ನಾನು ಕಲಿಕೆನಲ್ಲೇ ಇದ್ದೀನಿ, ಅಥವಾ ನಾನು ಮಾಡಿದ್ದೆಲ್ಲ ಗ್ರೇಟು, ಅಥವಾ ನಾನು ಸಿನಿಮಾ ಮಾಡಿ ಸೋತಿದ್ದೀನಿ, ಗೆದ್ದಿದ್ದೀನಿ, ಎರಡೂ ಆಗಿದೆ. ಹಾಗಾಗಿ ಯಾರಿಗೂ ನೋಯಿಸೋ ಉದ್ದೇಶ ನನಗಿಲ್ಲ. ಲಕ್ಷಾಂತರ ಜನರ ಬದುಕಿದೆ ಇಂಡಸ್ಟ್ರಿಯಿಂದ, ಹಾಗಾಗಿ ನಾನು ಇಂಡಸ್ಟ್ರಿ ಉಳಿಬೇಕು, ಬೆಳಿಬೇಕು ಅನ್ನೋ ದೃಷ್ಟಿಯಿಂದ ಆ ಮಾತುಗಳನ್ನೆಲ್ಲ ಆಡಿದೆ. ಅದು ನಿಮ್ಮನ್ನ ಇದು ಮಾಡಿ ಮಾತಾಡಿದ್ದಲ್ಲ. ಆ್ಯಂಡ್ ಸುಪ್ರೀತ್ ಅವ್ರ ಬಗ್ಗೆ ಮಾತಾಡಿದ್ದು ನಾನು, ಅವ್ರ ಡಿಸ್ಟ್ರಿಬ್ಯೂಷನ್ ಬಗ್ಗೆ ಮಾತಾಡಿದ್ದು ನಾನು. ಆ್ಯಂಡ್ ಆ ಡಿಸ್ಟ್ರಿಬ್ಯೂಷನ್ ಪದ ಮಿಸ್ ಆಯಿತು ನಾವು ಮಾತಾಡಬೇಕಾದ್ರೆ, ಹಾಗಾಗಿ ಅದು ಕೆಲವರಿಗೆ ನೋವಾಗಿದೆ ಅಂತ ಗೊತ್ತಾಯಿತು. ಯಾರು ಬೇಜಾರು ಮಾಡ್ಕೋಬೇಡಿ. ಆ್ಯಂಡ್ ಅಫ್ಕೋರ್ಸ್ ನಾವಿರೋದು ನಿರ್ಮಾಪಕರಿಂದನೇ, ನಿರ್ಮಾಪಕರು ಇದ್ರೇ ಇಂಡಸ್ಟ್ರಿ ಕಟ್ಟಬೇಕಾದ್ರೆ ಭಾಳ ದೊಡ್ಡ ಕೊಡುಗೆ ನಮ್ಮೆಲ್ಲ ನಿರ್ಮಾಪಕರದ್ದಿದೆ. ಹಾಗಾಗಿ ಇದನ್ನು ಬೆಳೆಸೋದು ಬೇಡ. ನಾವೀಗ ಅಯೋಗ್ಯ ಟು ರಿಲೀಸ್ಗೆ ಬರ್ತಾ ಇದ್ದೀವಿ. ನಿಮ್ಮೆಲ್ಲರ ಸಪೋರ್ಟು ಬೇಕು, ನೀವೆಲ್ಲರೂ ನಮ್ಮ ಜೊತೆ ನಿಲ್ಲಬೇಕು. ಒಂದು ಸಿನಿಮಾ ಗೆದ್ದಾಗ ಎಷ್ಟೋ ಜನರ ಬದುಕು ಚೇಂಜ್ ಆಗುತ್ತೆ. ಹಾಗೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡಿದ್ರ ಬಗ್ಗೆ, ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಕೂತ್ಕೊಂಡು ಕೆಲವರು ಮಾತಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಾನು ಹೇಳಿದೆ. ಅದು ಹೇಳಿದ್ರಿಂದ ಏನಕ್ಕೆ ಉದ್ದೇಶ ಅಂದರೆ, ಎಷ್ಟೋ ಜನರ ಕೆಲಸ ಇರುತ್ತಲ್ಲ ಇದರಲ್ಲಿ, ಎಷ್ಟೋ ಜನ ನಿರ್ಮಾಪಕರು ಸಿನಿಮಾ ಮಾಡ್ತಾ ಇರ್ತಾರಲ್ಲ, ಅವ್ರಿಗೆಲ್ಲ ಒಂದು ಕಡೆ ಡಿಮೋಟಿವೇಟ್ ಆಗ್ಬಿಡುತ್ತೆ ಅನ್ನೋ ದೃಷ್ಟಿಯಿಂದ ನಾನು ಅದನ್ನು ಹೇಳದೆ ಬಿಟ್ಟರೆ ಬೇರೆ ಯಾವುದೇ ಉದ್ದೇಶ ಇಲ್ಲ. ಹಾಗೆ ನಿನ್ನೆ ನಡೆದಂಥ ಸಾಂಗಿನ ಬಗ್ಗೆ ಕಾಂಟ್ರವರ್ಸಿ ಆಗಲಿ ಯಾವುದೇ ಆಗಲಿ, ಕೆಲವರೆಲ್ಲ ಬೇಕಂತ ಮಾಡಿದ್ದಾರೆ, ಇದನ್ನು ಕ್ರಿಯೇಟ್ ಮಾಡಿದ್ದಾರೆ ಅಂತ ಮಾತಾಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಯಾವುದೂ ಇಲ್ಲ. ಅಲ್ಲೇನು ನ್ಯಾಚುರಲ್ ಆಗಿ ನಡೀತೋ ಅದಷ್ಟೇ ಸತ್ಯ. ಆ್ಯಂಡ್ ಯಾರಿಗಾದರೂ ನನ್ನ ಹೇಳಿಕೆಯಿಂದ ನೋವಾಗಿದ್ರೆ, ಆ್ಯಂಡ್ ನಮ್ಮ ನಿರ್ಮಾಪಕರ ಸಂಘದವರಿಗೆ ಎಸ್ಪೆಷಲಿ ಬೇಜಾರು ಮಾಡ್ಕೋಬೇಡಿ. ನಾನು ಕ್ಷಮೆ ಯಾಚಿಸ್ತೇನೆ ನಿಮ್ಗೆ ನೋವಾಗಿರೋದಕ್ಕೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಸಪೋರ್ಟು ನಮ್ಮ ಜೊತೆಗೆ ಹೀಗೆ ಇರಲಿ. ಥ್ಯಾಂಕ್ ಯು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.